ಕನ್ನಡ ಚಿತ್ರರಂಗದಲ್ಲಿ ಎನರ್ಜಿ ಅಂದ್ರೆ ಮೊದಲು ನೆನಪಾಗೋ ಹೆಸರು ಶಿವರಾಜ್‌ಕುಮಾರ್. ಈಗಿನ ಯುವ ನಾಯಕ ನಟರು ಒಂದೊಂದು ಸಿನಿಮಾಗೆ ವರ್ಷಗಳ ಕಾಲ ತೆಗೆದುಕೊಳ್ತಿರುವ ಕಾಲದಲ್ಲಿ 63 ವರ್ಷ ವಯಸ್ಸಲ್ಲೂ ಶಿವಣ್ಣ ಮಾತ್ರ ಕೆಲಸವೇ ಜೀವ ಅನ್ನೋ ರೀತಿಯಲ್ಲಿ ಓಡ್ತಾ ಇದ್ದಾರೆ. ಅದು ಸಾಮಾನ್ಯ ವೇಗದಲ್ಲಿ ಅಲ್ಲ, ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳಲ್ಲಿ ನಟಿಸ್ತಾ ಕನ್ನಡದ ಜೊತೆ ತೆಲುಗು, ತಮಿಳು ಸೇರಿದಂತೆ ಪ್ಯಾನ್ ಇಂಡಿಯಾ ಮಟ್ಟದಲ್ಲೂ ತಮ್ಮ ಪ್ರಭಾವ ಹೆಚ್ಚಿಸ್ಕೊಳ್ತಿದ್ದಾರೆ. ಕೆಲ ತಿಂಗಳ ಹಿಂದೆ ಶಿವಣ್ಣ ಆರೋಗ್ಯದ ವಿಚಾರ ಅಭಿಮಾನಿಗಳನ್ನಷ್ಟೇ ಅಲ್ಲ, ಇಡೀ ಚಿತ್ರರಂಗವನ್ನೇ ಬೆಚ್ಚಿ ಬೀಳಿಸಿತ್ತು. ಕ್ಯಾನ್ಸರ್ ಚಿಕಿತ್ಸೆ ಪಡೀತಿದ್ದಾಗ ಇನ್ನು ಮುಂದೆ ಶಿವಣ್ಣ ಸಿನಿಮಾ ಸ್ಪೀಡ್ ಕಡಿಮೆ ಮಾಡ್ತಾರಾ ಅನ್ನೋ ಪ್ರಶ್ನೆ ಎಲ್ಲರ ಮನಸ್ಸಲ್ಲೂ ಇತ್ತು. ಯಾಕಂದ್ರೆ ದಶಕಗಳಿಂದ ವರ್ಷಕ್ಕೆ 2-3 ಸಿನಿಮಾಗಳನ್ನ ಕೊಡುವ ನಟ ಅಂದ್ರೆ ಅದು ಶಿವಣ್ಣ ಮಾತ್ರ. ಆದ್ರೆ ಚಿಕಿತ್ಸೆ ನಂತರ ಮತ್ತೆ ಹಿಂತಿರುಗಿ ಬಂದ ಶಿವಣ್ಣ ಈಗ ತೋರಿಸ್ತಿರುವ ಜೋಶ್ ನೋಡಿದ್ರೆ ಅವರ ಎನರ್ಜಿಗೆ ನಿಜಕ್ಕೂ ವಯಸ್ಸು ಅಡ್ಡಿಯಾಗಿಲ್ಲ ಅನ್ನೋದು ಸ್ಪಷ್ಟವಾಗುತ್ತದೆ. 2026ರ ಮೊದಲಾರ್ಧದಲ್ಲಿ ಅವರ ಯಾವುದೇ ಸಿನಿಮಾ ರಿಲೀಸ್ ಆಗಿರಲಿಲ್ಲ. ಅದನ್ನೇ ಕೆಲವರು ಶಿವಣ್ಣ ಸ್ಪೀಡ್ ಕಡಿಮೆ ಆಯ್ತು ಅಂತ ಅಂದ್ಕೊಂಡಿದ್ರು. ಆದರೆ ಸೆಕೆಂಡ್ ಹಾಫ್ಗೆ ಬಂದಾಗ ಸ್ಯಾಂಡಲ್ವುಡ್ಗೆ ದೊಡ್ಡ ಸರ್ಪ್ರೈಸ್ ಸಿಕ್ಕಿದೆ. ಜೂನ್ನಿಂದ ಡಿಸೆಂಬರ್ವರೆಗೆ ಬರೋಬ್ಬರಿ 5 ಸಿನಿಮಾಗಳು ಬಿಡುಗಡೆಗೆ ಸಜ್ಜಾಗಿವೆ. ಇದು ಸಾಮಾನ್ಯ ವಿಷಯವೇ ಅಲ್ಲ. ಇಷ್ಟು ವಯಸ್ಸಲ್ಲೂ ಯುವ ನಟರಿಗೆ ಸವಾಲು ಹಾಕುವ ರೀತಿಯಲ್ಲಿ ಶಿವಣ್ಣ ಕೆಲಸ ಮಾಡುತ್ತಿರುವುದು ಅಭಿಮಾನಿಗಳನ್ನು ಅಚ್ಚರಿಗೊಳಿಸಿದೆ. ಮೊದಲಿಗೆ ಎಲ್ಲರ ಗಮನ ಸೆಳೆದಿರುವ ಸಿನಿಮಾ ಪೆದ್ದಿ. ತೆಲುಗಿನ ಮೆಗಾ ಪವರ್ ಸ್ಟಾರ್ ರಾಮ್ ಚರಣ್ ನಟಿಸುತ್ತಿರುವ ಈ ದೊಡ್ಡ ಪ್ಯಾನ್ ಇಂಡಿಯಾ ಸಿನಿಮಾದಲ್ಲಿ ಶಿವಣ್ಣ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಈಗಾಗಲೇ ಅವರ ಲುಕ್ ಮತ್ತು ಗೆಟಪ್ ವೈರಲ್ ಆಗಿದ್ದು ಸಿನಿಮಾ ಮೇಲೆ ಭಾರೀ ನಿರೀಕ್ಷೆ ಹುಟ್ಟಿಸಿದೆ. ಜೂನ್ 5ರಂದು ವಿಶ್ವದಾದ್ಯಂತ ರಿಲೀಸ್ ಆಗುತ್ತಿರುವ ಈ ಸಿನಿಮಾ ಕನ್ನಡದಲ್ಲೂ ಬಿಡುಗಡೆಯಾಗುತ್ತಿರುವುದು ವಿಶೇಷ. ಇದು ಶಿವಣ್ಣಗೆ ಕನ್ನಡದ ಹೊರಗಿನ ಮಾರುಕಟ್ಟೆಯಲ್ಲೂ ಎಷ್ಟು ಬೇಡಿಕೆ ಇದೆ ಅನ್ನೋದನ್ನ ತೋರಿಸ್ತಿದೆ. ಇನ್ನೊಂದು ಕಡೆ ಜೈಲರ್ ಸಿನಿಮಾ ಶಿವಣ್ಣ ಕರಿಯರ್ಗೆ ಹೊಸ ಟರ್ನಿಂಗ್ ಪಾಯಿಂಟ್ ಕೊಟ್ಟಿತ್ತು. ರಜನಿಕಾಂತ್ ಜೊತೆ ಕಾಣಿಸಿಕೊಂಡ ಕೆಲವೇ ನಿಮಿಷಗಳಲ್ಲಿ ತಮಿಳು ಪ್ರೇಕ್ಷಕರ ಮನಸ್ಸನ್ನ ಗೆದ್ದಿದ್ದರು. ಶಿವಣ್ಣ ಎಂಟ್ರಿಗೆ ಥಿಯೇಟರ್ಗಳಲ್ಲಿ ಸಿಟಿ ಶಿಳ್ಳೆ ಹೊಡೆದ ಕ್ಷಣಗಳು ಇಂದಿಗೂ ವೈರಲ್ ಆಗ್ತಿವೆ. ಈಗ ಅದರ ಮುಂದುವರಿದ ಭಾಗವಾದ ಜೈಲರ್ 2 ಮೇಲೂ ಭಾರೀ ನಿರೀಕ್ಷೆ ಇದೆ. ಮತ್ತೊಮ್ಮೆ ಶಿವಣ್ಣನ ಖದರ್ ನೋಡಕ್ಕೆ ದಕ್ಷಿಣ ಭಾರತವೇ ಕಾಯ್ತಿದೆ. ಈ ಸಿನಿಮಾ ಕೂಡ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ದೊಡ್ಡ ಮಟ್ಟದ ಬಿಡುಗಡೆ ಕಾಣುವ ಸಾಧ್ಯತೆ ಇದೆ. ಅದೇ ರೀತಿ ಪವನ್ ಒಡೆಯರ್ ಜೊತೆಗಿನ ಬೇಲ್ ಸಿನಿಮಾ ಕೂಡ ಈ ವರ್ಷದ ಬಹು ನಿರೀಕ್ಷಿತ ಸಿನಿಮಾಗಳಲ್ಲಿ ಒಂದು. ಶಿವಣ್ಣನ ವಿಭಿನ್ನ ಲುಕ್ ಈಗಾಗಲೇ ಚರ್ಚೆಗೆ ಕಾರಣವಾಗಿದೆ. ವರಮಹಾಲಕ್ಷ್ಮಿ ಹಬ್ಬದ ವೇಳೆಗೆ ಸಿನಿಮಾ ಬಿಡುಗಡೆಯಾಗಬಹುದು ಎನ್ನಲಾಗುತ್ತಿದೆ. ಈ ಸಿನಿಮಾ ಮೂಲಕ ಮತ್ತೊಮ್ಮೆ ಮಾಸ್ ಮತ್ತು ಇಮೋಷನ್ ಎರಡನ್ನೂ ಒಟ್ಟಿಗೆ ತರುವ ಪ್ರಯತ್ನ ನಡೆಯುತ್ತಿದೆ. ಇನ್ನೊಂದು ಕುತೂಹಲಕಾರಿ ಸಿನಿಮಾ 666 ಆಪರೇಷನ್ ಡ್ರೀಮ್ ಥಿಯೇಟರ್. ಹೇಮಂತ್ ಎಂ ರಾವ್ ನಿರ್ದೇಶನದಲ್ಲಿ ಮೂಡಿಬರುತ್ತಿರುವ ಈ ಚಿತ್ರದಲ್ಲಿ ಶಿವಣ್ಣ ಜೊತೆ ಧನಂಜಯ್ ಕೂಡ ಪ್ರಮುಖ ಪಾತ್ರದಲ್ಲಿ ನಟಿಸುತ್ತಿದ್ದಾರೆ. ಟೈಟಲ್ನಿಂದಲೇ ಕುತೂಹಲ ಹುಟ್ಟಿಸಿರುವ ಈ ಸಿನಿಮಾ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಲಿದೆ ಅನ್ನೋ ನಿರೀಕ್ಷೆ ಇದೆ. ಹೊಸ ತಲೆಮಾರಿನ ನಿರ್ದೇಶಕರ ಜೊತೆಗೂ ಶಿವಣ್ಣ ಸಮಾನ ಉತ್ಸಾಹದಿಂದ ಕೆಲಸ ಮಾಡುತ್ತಿರುವುದು ಅವರ ವೈಶಿಷ್ಟ್ಯ. ಇದರ ಜೊತೆಗೆ ಡ್ಯಾಡ್ ಸಿನಿಮಾ ಕೂಡ ಇದೇ ವರ್ಷ ತೆರೆಗೆ ಬರುತ್ತಿದೆ ಎನ್ನಲಾಗುತ್ತಿದೆ. ತಂದೆ ಮಗಳ ಭಾವನಾತ್ಮಕ ಬಾಂಧವ್ಯದ ಸುತ್ತ ಸಾಗುವ ಈ ಸಿನಿಮಾದಲ್ಲಿ ಶಿವಣ್ಣ ಮತ್ತೊಮ್ಮೆ ಸೆಂಟಿಮೆಂಟ್ ಮತ್ತು ಭಾವನಾತ್ಮಕ ಅಭಿನಯದ ಮೂಲಕ ಪ್ರೇಕ್ಷಕರ ಮನಗೆಲ್ಲೋಕೆ ಸಜ್ಜಾಗಿದ್ದಾರೆ. ಆಕ್ಷನ್, ಮಾಸ್, ಎಮೋಷನ್, ಪ್ಯಾನ್ ಇಂಡಿಯಾ ಹೀಗೆ ಎಲ್ಲ ರೀತಿಯ ಸಿನಿಮಾಗಳಲ್ಲೂ ಒಂದೇ ಸಮಯದಲ್ಲಿ ಬ್ಯುಸಿ ಆಗಿರುವುದು ಶಿವಣ್ಣನ ಸಾಮರ್ಥ್ಯಕ್ಕೆ ದೊಡ್ಡ ಉದಾಹರಣೆ. ಇವತ್ತಿನ ಕಾಲದಲ್ಲಿ ಹಲವರು ಒಂದು ಸಿನಿಮಾಕ್ಕೆ ವರ್ಷಗಳ ಕಾಲದ ತೆಗೆದುಕೊಳ್ಳುತ್ತಿದ್ದಾರೆ. ಆದರೆ ಶಿವಣ್ಣ ಮಾತ್ರ ಆರೋಗ್ಯ ಸಮಸ್ಯೆ ಎದುರಿಸಿದ ಬಳಿಕವೂ ಹಿಂತಿರುಗಿ ಬಂದು ಇನ್ನೂ ಹೆಚ್ಚು ವೇಗದಲ್ಲಿ ಓಡುತ್ತಿದ್ದಾರೆ. ಅದೇ ಕಾರಣಕ್ಕೆ ಅವರು ಕೇವಲ ಕನ್ನಡದ ಸ್ಟಾರ್ ಆಗಿ ಉಳಿದಿಲ್ಲ, ತೆಲುಗು, ತಮಿಳು, ಹಿಂದಿ ಪ್ರೇಕ್ಷಕರಿಗೂ ಪರಿಚಿತ ಮುಖವಾಗುತ್ತಿದ್ದಾರೆ. ಜಾಗತಿಕ ಮಟ್ಟದಲ್ಲೂ ಕನ್ನಡ ನಟನೊಬ್ಬ ಇಷ್ಟು ನಿರಂತರವಾಗಿ ಕೆಲಸ ಮಾಡುತ್ತಾ ತನ್ನದೇ ಆದ ಮನ್ನಣೆ ಪಡೆಯುತ್ತಿರುವುದು ಕನ್ನಡಿಗರಿಗೆ ಹೆಮ್ಮೆ ತರಿಸುವ ಸಂಗತಿ. ಒಟ್ಟಾರೆ ನೋಡಿದ್ರೆ 63 ವರ್ಷ ವಯಸ್ಸಲ್ಲೂ ಯುವ ನಾಯಕ ನಟರು ನಾಚುವಂತೆ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳಲ್ಲಿ ನಟಿಸುತ್ತಾ ಪ್ಯಾನ್ ಇಂಡಿಯಾ ಸಿನಿಮಾಗಳಲ್ಲೂ ಸದ್ದು ಮಾಡುತ್ತಿರುವ ಶಿವರಾಜ್‌ಕುಮಾರ್ ನಿಜಕ್ಕೂ ಭಾರತೀಯ ಚಿತ್ರರಂಗದ ಅಪರೂಪದ ಎನರ್ಜಿ ಸ್ಟಾರ್ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ
ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು.